ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಡೆವಿಲ್ ಬಿಡುಗಡೆಯಾಗಿ ಇದೀಗ 2ನೇ ವಾರಕ್ಕೆ ಕಾಲಿಟ್ಟಿದೆ. ಸಿನಿಮಾ ಕಲೆಕ್ಷನ್ ಕೂಡ ಕೊಂಚವಾಗಿ ಕುಸಿತಾ ಹೋಯಿತು. ಡೆವಿಲ್ ಟೀಮ್ ಮತ್ತೆ ಉಸಿರಾಡುವಂತಾಗಿತ್ತು ಅಂದ್ರೂ ಸುಳ್ಳಾಗಲ್ಲ. ನೇನು ಕೆಲವು ದಿನಗಳಲ್ಲಿ ಕನ್ನಡದ 2 ಸಿನಿಮಾಗಳು ಸಹ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾಗಳ ರಿಲೀಸ್ ಎಫೆಕ್ಟ್ ಡೆವಿಲ್ ಮೇಲೂ ಸಹ ಬೀಳ್ತಾ ಇದೆ. ದರ್ಶನ್ ಸ್ವಂತ ಊರಾದಂತಹ ಮೈಸೂರಿನಲ್ಲೇ ಡೆವಿಲ್ ಇದೀಗ ಎತ್ತಂಗಡಿ ಆಗ್ತಾ ಇರುವಂತಹ ವಿಚಾರ ಇದೀಗ ಚರ್ಚೆ ಆಗ್ತಾ ಇದೆ. ಈ ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇರುವಂತಹ ಕಾರಣ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಸಿನಿಮಾವನ್ನ ಅಂದ್ರೆ ಡೆವಿಲ್ ಸಿನಿಮಾವನ್ನ ತೆಗೆದುಹಾಕುವಂತಹ ಚರ್ಚೆಗಳು ಸಹ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಡೆವಿಲ್ ಬಿಡುಗಡೆಯಾಗಿ ಇದೀಗ 2ನೇ ವಾರಕ್ಕೆ ಕಾಲಿಟ್ಟಿದೆ. ಮೊದಲ 4-5 ದಿನ ಸಿನಿಮಾದ ಕಲೆಕ್ಷನ್ ಕೂಡ ತುಂಬಾ ಉತ್ತಮವಾಗಿತ್ತು. ಆದ್ರೆ ಆ ನಂತರದ ದಿನಗಳಲ್ಲಿ ಸಿನಿಮಾ ಕಲೆಕ್ಷನ್ ಕೂಡ ಕೊಂಚವಾಗಿ ಕುಸಿತಾ ಹೋಯಿತು. ಇನ್ನು ನಿನ್ನೆ ಡಿಸೆಂಬರ್ 21 ಭಾನುವಾರ ಆಗಿದ್ರಿಂದ ರಜೆ ದಿನ ಕೂಡ ಆಗಿತ್ತು. ಆ ಸಮಯದಲ್ಲಿ ಸಾಕಷ್ಟು ಸಿನಿಮಾದ ಕಲೆಕ್ಷನ್ ಕೂಡ ಒಂದು ಮಟ್ಟಿಗೆ ದುಪ್ಪಟ್ಟಾಗಿತ್ತು. ಅಂದ್ರೆ 1.24 ಕೋಟಿಯನ್ನ ದಾಟಿತ್ತು. ಹೀಗಾಗಿ ಡೆವಿಲ್ ಟೀಮ್ ಮತ್ತೆ ಉಸಿರಾಡುವಂತಾಗಿತ್ತು ಅಂದ್ರೂ ಸುಳ್ಳಾಗಲ್ಲ. ಆದ್ರೆ ಈ ಮಧ್ಯೆ ಇನ್ನೇನು ಕೆಲವು ದಿನಗಳಲ್ಲಿ ಕನ್ನಡದ 2 ಸಿನಿಮಾಗಳು ಸಹ ರಿಲೀಸ್ ಆಗ್ತಾ ಇವೆ. ಆದ್ರಿಂದ ಆ ಸಿನಿಮಾಗಳ ರಿಲೀಸ್ ಎಫೆಕ್ಟ್ ಡೆವಿಲ್ ಮೇಲೂ ಸಹ ಬೀಳ್ತಾ ಇದೆ. ಯಾಕಂದ್ರೆ ಮಾರ್ಕ್ ಹಾಗೂ 45 2 ಸಿನಿಮಾಗಳು ಸಹ ದೊಡ್ಡ ಸೂಪರ್ ಸ್ಟಾರ್ಗಳಿರುವಂತಹ ಸಿನಿಮಾ. ಅಂದ್ರೆ ಒಂದ್ ಕಡೆ ಸುದೀಪ್, ಇನ್ನೊಂದ್ ಕಡೆ ರಾಜ್ಬಿ ಶೆಟ್ಟಿ, ಶಿವಣ್ಣ, ಉಪೇಂದ್ರ ಅವರು ಸಹ ಆಕ್ಟ್ ಮಾಡಿರುವಂತಹ ದೊಡ್ಡ ಪ್ರಮಾಣದ ಸಿನಿಮಾ ರಿಲೀಸ್ ಮಾಡಲಾಗ್ತಾ ಇದೆ. ಈ 2 ಸಿನಿಮಾಗಳು ಪೈಪೋಟಿಗೆ ಬಿದ್ದು ಬಿಡುಗಡೆ ಮಾಡ್ತಾ ಇರೋದ್ರಿಂದ ಡೆವಿಲ್ ಸಿನಿಮಾ ಚಿತ್ರಮಂದಿರಗಳಿಂದ ಎತ್ತಂಗಡಿ ಆಗ್ತಾ ಇದೆ. ಎಸ್, ಇದೀಗ ಇಂತಹ ಆರೋಪಗಳು ಸಹ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಡೆವಿಲ್ ರಿಲೀಸ್ ಆಗಿ 2 ವಾರ ಆಯ್ತು. ಆದ್ರೆ ಕ್ರಿಸ್ಮಸ್ ಇರೋದ್ರಿಂದ 2 ಸಹ ದೊಡ್ಡ ಮಟ್ಟದ ಸಿನಿಮಾಗಳು ಸಹ ಒಂದೇ ಬಾರಿಗೆ ರಿಲೀಸ್ ಆಗ್ತಾ ಇದೆ. ಈ ಇದ್ರಲ್ಲಿ ದರ್ಶನ್ ಸ್ವಂತ ಊರಾದಂತಹ ಮೈಸೂರಿನಲ್ಲೇ ಡೆವಿಲ್ ಇದೀಗ ಎತ್ತಂಗಡಿ ಆಗ್ತಾ ಇರುವಂತಹ ವಿಚಾರ ಇದೀಗ ಚರ್ಚೆ ಆಗ್ತಾ ಇದೆ. ಹೌದು, ಮೈಸೂರು, ಮಂಡ್ಯ ಭಾಗಗಳಲ್ಲಿ ದರ್ಶನ್ ಸಿನಿಮಾಗಳು ಹೆಚ್ಚು ಕಲೆಕ್ಷನ್ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ದರ್ಶನ್ ಹುಟ್ಟಿ ಬೆಳೆದು ಅಲ್ಲೇ ಜೀವನ ಮಾಡಿರುವಂತಹ ಊರಾಗಿದ್ರಿಂದ ಅಲ್ಲಿರುವಂತಹ ಒಂದಷ್ಟು ಪರಿಚಯ ಕಲೆಕ್ಷನ್ಗೆ ಒಂದ್ ಕಡೆ ಸಪೋರ್ಟ್ ಕೂಡ ಮಾಡ್ತಾ ಇರುತ್ತೆ. ಅದು ಬಿಟ್ರೆ ಇನ್ನು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಸಿನಿಮಾ ಕಲೆಕ್ಷನ್ ಕೂಡ ಅದ್ಭುತವಾಗಿದೆ. ಆದ್ರೆ ಮೈಸೂರಿನಲ್ಲಿ ಇದೀಗ ಒಂದಷ್ಟು ಚಿತ್ರಮಂದಿರಗಳಲ್ಲಿ ದರ್ಶನ್ ಸಿನಿಮಾಗಳು ಒಳ್ಳೆಯ ಕಲೆಕ್ಷನ್ ಮಾಡ್ಕೊಡ್ತಾ ಇದ್ವು. ಹೀಗಾಗಿ ಮೈಸೂರಿನ ಒಂದಷ್ಟು 4 ಪ್ರಮುಖ ಚಿತ್ರಮಂದಿರಗಳಿದಾವೆ. ಅಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಅಂದ್ರೆ 45 ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಈ ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇರುವಂತಹ ಕಾರಣ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಸಿನಿಮಾವನ್ನ ಅಂದ್ರೆ ಡೆವಿಲ್ ಸಿನಿಮಾವನ್ನ ತೆಗೆದುಹಾಕುವಂತಹ ಚರ್ಚೆಗಳು ಸಹ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಎಸ್, ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಸಮಯದಲ್ಲಿ ಹೊರ್ಗಡೆ ಇದ್ದಿದ್ರೆ ಸಿನಿಮಾದ ಕ್ರೇಜ್ ಬೇರೆ ತರನೇ ಇರ್ತಾ ಇತ್ತು. ಅಂದ್ರೆ ಸಾರಥಿ ರಿಲೀಸ್ ಆದಾಗ ಇದ್ದಿದ್ದಂತಹ ಫ್ಯಾನ್ ಬೇಸ್, ಇದ್ದಿದ್ದಂತಹ ಒಂದು ಕ್ರೇಜ್ ಈ ಸಮಯದಲ್ಲೂ ಡೆವಿಲ್ ನಲ್ಲೂ ಸಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆ ನಿರೀಕ್ಷೆ ಒಂದಷ್ಟು ಮಟ್ಟಿಗೆ ಕಮ್ಮಿ ಆಗ್ಬಿಟ್ಟಿದೆ. ಇನ್ನು ದರ್ಶನ್ ಸ್ವತಃ ಮೈಸೂರಿನವರಾಗಿರೋದ್ರಿಂದ ಅಲ್ಲಿನ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಡೆವಿಲ್ ಮೂವಿನ ರಿಲೀಸ್ ಮಾಡಲಾಗಿತ್ತು. ವುಡ್ಲ್ಯಾಂಡ್, ಸಂಗಮ್, ಗಾಯತ್ರಿ ಹಾಗೂ ಕನ್ನಡದ ಸೆಂಟ್ರ್ ಅಲ್ಲ ಆದ್ರೂ ಸಹ ರಾಜ್ ಕಮಲ್ ಥಿಯೇಟರ್ನಲ್ಲೂ ಸಹ ಡೆವಿಲ್ ಮೂವಿಯನ್ನ ರಿಲೀಸ್ ಮಾಡಿದ್ರು. ಯಾಕಂದ್ರೆ ಅವಾಗ ಒಂದಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಲೇಬೇಕು, ಒಂದು ದಿನ ಮುಂಚಿತವಾಗಿ ರಿಲೀಸ್ ಮಾಡಿದ್ರಿಂದ ರಾಜ್ ಕಮಲ್ ಥಿಯೇಟರ್ ಸಹ ಡೆವಿಲ್ ಅನ್ನ ರಿಲೀಸ್ ಮಾಡಿದ್ರು. ಆದ್ರೆ ಮೈಸೂರಿನ ಪ್ರಮುಖ ಚಿತ್ರಮಂದಿರ ಆದಂತಹ ವುಡ್ಲ್ಯಾಂಡ್ ನಲ್ಲಿ ಡೆವಿಲ್ ಪ್ರದರ್ಶನ ಉತ್ತಮವಾಗಿ ಸಾಗ್ತಾ ಇತ್ತು. ಆದ್ರೆ ಒಂದೇ ಒಂದು ವಾರಕ್ಕೆ ಸಿನಿಮಾವನ್ನ ಇದೀಗ ತೆಗೆಯಲಾಗ್ತಾ ಇದೆ ಎನ್ನುವ ಮಾತು ಸಹ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಹಾಗೆ ಇನ್ನೊಂದು ಪ್ರಮುಖ ಚಿತ್ರಮಂದಿರವಾದಂತಹ ಗಾಯತ್ರಿ ಮತ್ತೆ ಸಂಗಮ್, ಇನ್ನು ಗಾಯತ್ರಿ ಬಂದು ಅಗ್ರಹಾರ ಸರ್ಕಲ್ ಇರುವಂತಹ ಥಿಯೇಟರ್ ಆಗಿರೋದ್ರಿಂದ ಅಲ್ಲೂ ಸಹ ಉತ್ತಮವಾದ ಕಲೆಕ್ಷನ್ ಅನ್ನ ಪಡ್ಕೊಂಡಿತ್ತು. ಆದ್ರೆ 2ನೇ ವಾರಕ್ಕೆ ಅಂದ್ರೆ ರಿಲೀಸ್ ಆಗಿ 2 ವಾರ ಆಗ್ತಾ ಬರ್ತಾ ಇದೆ. ಈ ನಡುವೆ ಚಿತ್ರಮಂದಿರದಿಂದ ಸಿನಿಮಾವನ್ನ ತೆಗಿಬೇಕು ಅನ್ನುವ ಮಾತು ಸಹ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಮೈಸೂರಿನಲ್ಲಿ ಅಪ್ಪಟ ಕನ್ನಡ ಸೆಂಟರ್ ಗಾಯತ್ರಿ ಚಿತ್ರಮಂದಿರದಲ್ಲೂ ಸಹ ಡೆವಿಲ್ ಪ್ರದರ್ಶನ ತುಂಬಾ ಉತ್ತಮವಾಗಿತ್ತು. ಅಲ್ಲೂ ಸಹ ಇದೀಗ ಶೋಗಳು ಶೇರ್ ಆಗ್ಬಹುದು
ಎನ್ನುವ ಮಾತು ಸಹ ಗಾಂಧಿನಗರದಲ್ಲಿ ಇದೀಗ ಚರ್ಚೆ ಆಗ್ತಾ ಇದೆ. ಇನ್ನೊಂದು ರಾಜ್ಕಮಲ್ ಚಿತ್ರಮಂದಿರ, ಅದು ಸಹ ಕನ್ನಡ ಸೆಂಟ್ರೇನ್ ಅಲ್ಲ. ಈಗಿದ್ರು ಚಿತ್ರಮಂದಿರಗಳ ಅಭಾವ ಇರೋದ್ರಿಂದ ಮುಂದಿನ ವಾರ ಏನಾಗ್ಬೋದು, ಈ ಥಿಯೇಟರ್ಗಳು ಸಹ ಕೆಲವೊಂದಷ್ಟು ಮೂವಿನ ರಿಲೀಸ್ ಮಾಡ್ತಾರಾ ಇಲ್ವಾ ಅನ್ನುವ ಮಾತು ಸಹ ಆ ಸಮಯದಲ್ಲಿ ನಿರ್ಣಯ ಆಗತ್ತೆ. ಇನ್ನು ಈ ಹಿಂದೆ ಮೈಸೂರಿನ ಈ ಎಲ್ಲಾ ಚಿತ್ರಮಂದಿರಗಳಲ್ಲಿ ದರ್ಶನ್ ಸಿನಿಮಾಗಳು ರಿಲೀಸ್ ಆಗಿದ್ವು. ಕೆಲವು ಸಿನಿಮಾಗಳು ಇಲ್ಲಿ ಒಂದೊಂದು ಚಿತ್ರಮಂದಿರದಲ್ಲೂ ಸಹ ರಿಲೀಸ್ ಆಗ್ತಾ ಇದೆ. ಇನ್ನು 60ರಿಂದ 80 ಲಕ್ಷದಷ್ಟು ಶೇರ್ಗಳು ಸಹ ಈಗಾಗಲೇ ಡೆವಿಲ್ ಚಿತ್ರವನ್ನ ಸೇರ್ಕೊಂಡಿದೆ. ಈಗ ಮಾರ್ಕ್ ಹಾಗೂ 45 ಸಿನಿಮಾ ರಿಲೀಸ್ ಆಗೋದ್ರಿಂದ ಡೆವಿಲ್ ಚಿತ್ರಮಂದಿರಗಳಲ್ಲಿ ಉಳಿದುಕೊಳ್ಳುತ್ತಾ ಇಲ್ವಾ ಅನ್ನೋದು ಸಹ ಇದೀಗ ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಮಾರ್ಕ್ ಹಾಗೂ 45 ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಡೆವಿಲ್ ಚಿತ್ರಮಂದಿರದಲ್ಲಿ ಉಳಿದುಕೊಳ್ಳುತ್ತಾ ಇಲ್ವಾ ಎನ್ನುವ ಕುತೂಹಲ ಸಹ ಇದೀಗ ಉಂಟಾಗ್ತಾ ಇರುವಂತದ್ದು. ಎಸ್, ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.